ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಲವು ದಿನಗಳಿಂದ ಒಂದು ಕುತೂಹಲ ಇತ್ತು, ಯಾರಾಗ್ತಾರೆ ಈ ದೇಶದ ಮುಂದಿನ ಉಪರಾಷ್ಟ್ರಪತಿಗಳು ಅಂತ. ಹಾಗೆ ನೋಡೋಕೆ ಹೋದರೆ ಈ ಉಪರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ಇಷ್ಟೊಂದು ಕುತೂಹಲ ಹಿಂದೆಂದೂ ಮೂಡಿರ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಈ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಹುದ್ದೆಯ ಚುನಾವಣೆ ಒಟ್ಟಿಗೆ ನಡೀತಾ ಇತ್ತು. ಇಡೀ ದೇಶ ರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ಫೋಕಸ್ ಮಾಡ್ತಾ ಇತ್ತೇ ಹೊರತು ಉಪರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಹಲವು ಲೆಕ್ಕಾಚಾರ ಹಾಕಿ ಸರ್ಕಾರ ಒಬ್ಬ ಅರ್ಹ ವ್ಯಕ್ತಿಗೆ ಆ ಹುದ್ದೆಯನ್ನ ಕೊಡಲಾಗ್ತಾ ಇತ್ತು. ಆದರೆ ಈ ಬಾರಿ ಯಾವಾಗ ಜಗದೀಪ್ ಧನ್ಕರ್ ಒಂದು ನಾಟಕೀಯ ಬೆಳವಣಿಗೆಯಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ, ಅದಾದ ಬಳಿಕ ಅನೇಕ ಹೆಸರುಗಳು ಓಡಾಡೋದಕ್ಕೆ ಶುರುವಾಗುತ್ತೆ. ಈ ಕಾರಣದಿಂದಾಗಿ ಉಪರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇತ್ತು. ಅನೇಕ ಹೆಸರುಗಳಿದ್ವು. ಆದರೆ ಮಿತ್ರರೇ, ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಚರ್ಚೆಯಾದಂಥ ಹೆಸರು ಫೈನಲ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ನಾವು ಇವರಾಗ್ತಾರೆ ಅವರಾಗ್ತಾರೆ ಈ ರೀತಿಯಾಗಿ ಅನೇಕ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ಕೇಳ್ತಾ ಇರ್ತೀವಿ. ಆದರೆ ಬಿಜೆಪಿಯಲ್ಲಿ ಆಗುವಂತಹದ್ದೇ ಬೇರೆ. ನಿನ್ನೆಯೂ ಕೂಡ ಅದೇ ಆಯಿತು. ಬಿಜೆಪಿಯ ಸಂಸದೀಯ ಮಂಡಳಿ ಸಭೆ ಆಯಿತು. ಸಭೆಗೂ ಮುಂಚೆ ಅನೇಕ ಹೆಸರುಗಳನ್ನು ಮಾಧ್ಯಮಗಳು ಹರಿಬಿಡ್ತಾ ಇದ್ವು. ಆದರೆ ಸಭೆಯಲ್ಲಿ ಅದು ಯಾವ ಹೆಸರು ಚರ್ಚೆ ಆಗದೆ ಅನಿರೀಕ್ಷಿತವಾಗಿ CP ರಾಧಾಕೃಷ್ಣನ್ ಅವರ ಹೆಸರು ಫೈನಲ್ ಆಗಿದೆ. ಅವರು ಮುಂದಿನ ಉಪರಾಷ್ಟ್ರಪತಿಗಳಾಗುವಂಥದ್ದು ಬಹುತೇಕ ನಿಚ್ಚಳ ಆಗಿದೆ. NDA ಅಭ್ಯರ್ಥಿಯಾಗಿ ಅವರನ್ನು ಘೋಷಣೆ ಮಾಡಲಾಗಿದೆ. ಇದು ಬಹಳ ಅಚ್ಚರಿ. ಯಾವುದೇ ಮಾಧ್ಯಮದಲ್ಲೂ ಕೂಡ CP ರಾಧಾಕೃಷ್ಣನ್ ಅವರ ಹೆಸರು ಚರ್ಚೆಯೇ ಆಗಿರಲಿಲ್ಲ. ಅವರು ಉಪರಾಷ್ಟ್ರಪತಿಗಳಾಗಬಹುದು ಅಂತ ಈ ದೇಶದಲ್ಲಿ ಯಾರೂ ಊಹೆ ಮಾಡಿರಲಿಲ್ಲ. ಅಂತಹ ಹೆಸರನ್ನು ಬಿಜೆಪಿಯ ಸಂಸದೀಯ ಮಂಡಳಿ ಪಿಕ್ ಮಾಡಿದೆ. ಬಿಜೆಪಿಯ ಸಂಸದೀಯ ಮಂಡಳಿ ಅಂತಂದರೆ ಮೋದಿ ಮತ್ತು ಅಮಿತ್ ಶಾ ಪಿಕ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು? ಯಾರು ಇದು CP ರಾಧಾಕೃಷ್ಣನ್? ಯಾಕೋಸ್ಕರವಾಗಿ ಒಬ್ಬ ತಟಸ್ಥ ವ್ಯಕ್ತಿಗೆ ಉಪರಾಷ್ಟ್ರಪತಿಗಳ ಹುದ್ದೆಯನ್ನು ಕೊಡಲಾಗ್ತಾ ಇದೆ? ಈ ಹಿಂದೆ ಎಂತೆಂತಹ ಎಡವಟ್ಟುಗಳಾಗಿದ್ವು, ಇನ್ನು ಮುಂದೆ ಅದಾಗಬಾರದು ಅಂತ ಮೋದಿ ಮತ್ತು ಅಮಿತ್ ಶಾ ಎಷ್ಟು ಜಾಗ್ರತೆಯನ್ನು ವಹಿಸಿದ್ದಾರೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಯಾವಾಗ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನು ಕೊಟ್ಟರೋ ಆ ಕ್ಷಣದಿಂದಲೂ ಕೂಡ ನಾನು ಅನೇಕ ರಾಷ್ಟ್ರೀಯ ಮಾಧ್ಯಮಗಳನ್ನು ನೋಡ್ತಾ ಇದ್ದೆ. ಅಲ್ಲೇನು ಚರ್ಚೆ ಆಗ್ತಾ ಇತ್ತು? ಆರಂಭದ ಚರ್ಚೆ ಏನೋ ಕೇಳಿದ್ರೆ, ನಿತೀಶ್ ಕುಮಾರ್ ಉಪರಾಷ್ಟ್ರಪತಿಗಳಾಗಬಹುದು, ಬಿಹಾರದಿಂದ ನಿತೀಶ್ ಕುಮಾರ್ ಅವರನ್ನು ದೆಹಲಿಗೆ ಕರೆತರಲಾಗುತ್ತೆ, ಅವರಿಗೆ ಆ ಉನ್ನತ ಹುದ್ದೆಯನ್ನು ಕೊಟ್ಟು ಅವರನ್ನು ಒಂದು ರೀತಿಯಲ್ಲಿ ಪೊಲಿಟಿಕಲಿ ರಿಟೈರ್ಡ್ ಮಾಡಲಾಗುತ್ತೆ ಅಂತ ಅನೇಕರು ಮಾತನಾಡ್ತಾ ಇದ್ರು. ರಾಜಕೀಯ ವಿಶ್ಲೇಷಣೆಗಳು ಕೂಡ ಹಾಗೆ ಇದ್ವು. ಅನಂತರ ಬರ್ಬರ್ತಾ ಏನನ್ನಿಸ್ತು, ನಿತೀಶ್ ಕುಮಾರ್ ಬರೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಯಿತು. ಯಾಕೆಂದರೆ ಬಿಜೆಪಿಗೆ ಸ್ವತಃ ಇಷ್ಟ ಇರಲಿಲ್ಲ ಅಂತಹ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನು ತಂದು ಆ ರೀತಿಯ ಒಂದು ಕಾನ್ಸ್ಟಿಟ್ಯೂಷನಲ್ ಹುದ್ದೆಯಲ್ಲಿ ಕೂರಿಸ್ಕೊಂಡಿದ್ದೆ. ಆದರೆ ಅದು ಅನೇಕ ತಿಕ್ಕಾಟಗಳಿಗೆ ಕಾರಣ ಆಗಬಹುದು. ಅಲ್ಲಿಗೆ ಒಬ್ಬ ತಟಸ್ಥ ವ್ಯಕ್ತಿಯೇ ಸೂಕ್ತ ಅಂತ ಬಿಜೆಪಿಯವರಿಗೂ ಕೂಡ ಅನಿಸಿತ್ತು. ಹೀಗಾಗಿ ನಿತೀಶ್ ಕುಮಾರ್ ಅವರ ಹೆಸರು ಅಷ್ಟಾಗಿ ಓಡಾಡ್ತಾ ಇರಲಿಲ್ಲ. ಅದಕ್ಕೂ ಮೊದಲು ಶಶಿ ತರೂರ್ ಅವರ ಹೆಸರು ಕೂಡ ಇತ್ತು. ಆದರೆ ಶಶಿ ತರೂರ್ ಅದಕ್ಕೆಲ್ಲೂ ಕೂಡ ಸ್ಪಂದಿಸಿಲ್ಲ. ನಾನು ಉಪರಾಷ್ಟ್ರಪತಿ ಹುದ್ದೆಯ ಆಕಾಂಕ್ಷಿ ಅಂತಾಗಲಿ ಅಥವಾ ನಾನು ಬಿಜೆಪಿಗೆ ಹೋಗ್ತೀನಿ ಅಂತಾಗಲಿ ಏನನ್ನೂ ಕೂಡ ಅವರು ಸ್ಪಷ್ಟಪಡಿಸಿಲ್ಲ. ಅದು ಕೂಡ ಅಸಾಧ್ಯವಾದ ಮಾತು ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಅದಾದ ಬಳಿಕ ಮಾಧ್ಯಮಗಳು ಏನು ಚರ್ಚೆ ಮಾಡ್ತಾ ಇದ್ವು? VK ಸಕ್ಸೇನಾ ಆಗಬಹುದು, ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್, ಇವರು ಮೋದಿಗೆ ಆಪ್ತರಾಗಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿರುವಂಥ ವ್ಯಕ್ತಿ, ಅವರನ್ನು ಮಾಡಬಹುದು ಅನ್ನುವಂಥ ಚರ್ಚೆ ಇತ್ತು. ಆರಿಫ್ ಮೊಹಮ್ಮದ್ ಖಾನ್ ಅವರ ಹೆಸರು ಕೂಡ ಬಂತು. ಯಾಕೆಂತಂದರೆ ಅವರು ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದಾರೆ, ಜೊತೆಗೆ ಮುಸ್ಲಿಂ ಕಮ್ಯುನಿಟಿಗೆ ಸೇರ್ತಾರೆ. ಹೀಗಾಗಿ ಬಿಜೆಪಿ ಒಂದು ಸಂದೇಶ ಕೊಡುವ ಉದ್ದೇಶದಿಂದ ಅವರನ್ನು NDA ಅಭ್ಯರ್ಥಿಯನ್ನಾಗಿ ಮಾಡಬಹುದು ಅನ್ನುವಂಥ ಚರ್ಚೆ ಇತ್ತು, ಬಿಹಾರದ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು. ಆದರೆ ಅದಕ್ಕೂ ಕೂಡ ಈ ಬಾರಿ ಬಿಜೆಪಿಯವರು ಸೊಪ್ಪು ಹಾಕಿಲ್ಲ. ಹಾಗೆ ತಾವರ್ಚಂದ್ ಗೆಹ್ಲೋಟ್ ಹೆಸರು ಕೂಡ ನಿನ್ನೆಯಿಂದ ಓಡಾಡೋದಕ್ಕೆ ಶುರುವಾಗಿತ್ತು. ಕರ್ನಾಟಕದ ರಾಜ್ಯಪಾಲರಾಗಿದ್ದಾರಲ್ಲ, ಇವರು ಕೂಡ ಉಪರಾಷ್ಟ್ರಪತಿಗಳಾಗಬಿಡಬಹುದು, ಬಿಜೆಪಿ ಆ ರೀತಿಯಾಗಿ ಲೆಕ್ಕಾಚಾರ ಹಾಕ್ತಾ ಇದೆ, ಇವರು ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು, ಹೀಗೆಲ್ಲ ಚರ್ಚೆಗಳಿದ್ವು. ಒಂದು ಹಂತದಲ್ಲಿ ಆಚಾರ್ಯ ದೇವವ್ರತ್, ಗುಜರಾತ್ನ ರಾಜ್ಯಪಾಲರು, ಇವರ ಹೆಸರು ಕೂಡ ಕೇಳಿಬಂದಿತ್ತು. ಆದರೆ ಅಂತಿಮವಾಗಿ ಬಿಜೆಪಿಯ ಸಂಸದೀಯ ಮಂಡಳಿಯ ಸಭೆಯಲ್ಲಿ CP ರಾಧಾಕೃಷ್ಣನ್ ಅವರ ಹೆಸರು ಫೈನಲ್ ಆಗಿದೆ. CP ರಾಧಾಕೃಷ್ಣನ್ ಅವರ ಹೆಸರು ಉಪರಾಷ್ಟ್ರಪತಿಗಳ ರೇಸ್ನಲ್ಲಿ ಕೇಳಬರದೇ ಇರಬಹುದು. ಹಾಗಂತ ಇವರೇನು ಸಣ್ಣ ವ್ಯಕ್ತಿ ಅಲ್ಲ. ಸುದೀರ್ಘವಾಗಿ 40 ವರ್ಷಗಳ ಕಾಲ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ. 2 ಬಾರಿ ತಮಿಳುನಾಡಿನಲ್ಲಿ ಸಂಸದರು ಕೂಡ ಆಗಿದ್ದರು. ಕೊಯಮತ್ತೂರು ಕ್ಷೇತ್ರದಲ್ಲಿ 2 ಬಾರಿ ಆರಿಸಿ ಬಂದಂತಹ ವ್ಯಕ್ತಿ. ತಮಿಳುನಾಡಿನಲ್ಲಿ ಬಿಜೆಪಿ ಕಟ್ಟಬೇಕು ಅಂತ ಬಹಳ ಪ್ರಯತ್ನ ಪಟ್ಟಂತಹ ವ್ಯಕ್ತಿ. ಜೊತೆಗೆ RSSನ ಬ್ಯಾಕ್ಗ್ರೌಂಡ್ ಬಹಳ ಗಟ್ಟಿಯಾಗಿದೆ. RSSನ ಕಟ್ಟಾಳು. ತಮಿಳುನಾಡಿನಂತಹ ಒಂದು ಬಿಜೆಪಿಗೆ ಬಂಜರು ಭೂಮಿಯಾಗಿರುವಂತಹ ನೆಲದಲ್ಲಿ ಬಿಜೆಪಿಯ ತತ್ವ ಸಿದ್ಧಾಂತಗಳು, ಮುಖ್ಯವಾಗಿ ಹಿಂದುತ್ವವನ್ನು ಪ್ರಚಾರ ಮಾಡ್ತಿದ್ದಂತಹ ಒಬ್ಬ ನಾಯಕ. 2004ರಿಂದ 2007ರವರೆಗೆ ತಮಿಳುನಾಡಿನಲ್ಲಿ ಬಿಜೆಪಿ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅದಾದ ಬಳಿಕ ಇವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಪಡೆದುಕೊಂಡು ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಈ ಹಿಂದೆ ಜಾರ್ಖಂಡ್ನಲ್ಲೂ ಕೂಡ ಇವರು ರಾಜ್ಯಪಾಲರಾಗಿದ್ದರು. ಅನಂತರ ತೆಲಂಗಾಣದಲ್ಲೂ ಕೂಡ ರಾಜ್ಯಪಾಲರಾಗಿದ್ದರು. ಈಗ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಇಂತಹ ಒಬ್ಬ ವ್ಯಕ್ತಿಗೆ ಈಗ ಉಪರಾಷ್ಟ್ರಪತಿ ಹುದ್ದೆಯನ್ನು ಕೊಡೋದಕ್ಕೆ ಬಿಜೆಪಿ ಮತ್ತು NDA ಪಕ್ಷಗಳು ನಿರ್ಧಾರ ಮಾಡಿದವೆ. ಹಾಗಾದರೆ ಏನಿದು ಲೆಕ್ಕಾಚಾರ? CP ರಾಧಾಕೃಷ್ಣನ್ ಅವರ ಹೆಸರು ಫೈನಲ್ ಆಗೋದಕ್ಕೆ ಕಾರಣ ಏನು?
ಇದರ ಹಿಂದೆ ಏನಾದರೂ ರಾಜಕೀಯ ತಂತ್ರಗಾರಿಕೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಮಿತ್ರರೇ, ಸಹಜವಾಗಿ ಇಂತಹ ದೊಡ್ಡ ಹುದ್ದೆಗೆ ಯಾರೋ ಒಬ್ಬರನ್ನ ನೇಮಕ ಮಾಡಿದ್ರು ಅಂತಂದ್ರೆ ಅಲ್ಲೊಂದಷ್ಟು ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಲಾಭ ಇಲ್ಲದೆ ಯಾರನ್ನೋ ತಂದು ಕೂರಿಸ್ಬಿಟ್ರು ಅವರು ಭಾರಿ ಸೇವೆ ಮಾಡಿಬಿಟ್ಟಿದ್ದಾರೆ, ದೇಶಕ್ಕೆ ಬಹಳ ಒಳ್ಳೆ ವ್ಯಕ್ತಿ ಅಂತ ಏನು ಆಗೋದಿಲ್ಲ. ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಅಲ್ಲೊಂದು ರಾಜಕೀಯ ಲೆಕ್ಕಾಚಾರ, ರಾಜಕೀಯ ಲಾಭದ ನಿರೀಕ್ಷೆಯನ್ನ ಪಕ್ಷ ಮಾಡಿರುತ್ತೆ. ಈಗಿನ ರಾಜಕೀಯ ಲೆಕ್ಕಾಚಾರ ಏನು ಕೇಳಿದ್ರೆ ಮಿತ್ರರೇ, ಅವರು ತಮಿಳುನಾಡು ಮೂಲದವರು, ಗೌಂಡರ್ ಸಮುದಾಯಕ್ಕೆ ಸೇರ್ತಾರೆ. ಗೌಂಡರ್ ಅನ್ನುವಂಥದ್ದು ಒಂದು OBC ಸಮುದಾಯ, ತಮಿಳುನಾಡಿನಲ್ಲಿ ತೀರಾ ಪ್ರಭಾವಿ ಸಮುದಾಯವೂ ಕೂಡ ಹೌದು. ಆ ಸಮುದಾಯದಲ್ಲಿ CP ರಾಧಾಕೃಷ್ಣನ್ ಬಹಳ ದೊಡ್ಡ ಹೆಸರು. ಹೀಗಾಗಿ 2026ರಲ್ಲಿ ತಮಿಳುನಾಡು ಚುನಾವಣೆ ನಡೆಯುತ್ತಲ್ಲ, ಆಗ ಇದು BJPಗೆ ವರ್ಕೌಟ್ ಆಗಬಹುದು, ಗೌಂಡರ್ ಸಮುದಾಯ BJPಯ ಕೈ ಹಿಡಿಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಅದೇ ಆಗಿಬಿಡುತ್ತೆ, ಅದೇ ಕಾರಣ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ತಮಿಳುನಾಡು ಚುನಾವಣೆಯನ್ನು ಫೋಕಸ್ ಮಾಡ್ತಿರೋದಂತೂ ಸತ್ಯ. ಯಾಕೆಂದರೆ BJPಗೆ ತಮಿಳುನಾಡಿನಲ್ಲಿ ಈ DMK ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟದ ಸರ್ಕಾರವನ್ನು ಕೆಳಗಿಳಿಸಲೇಬೇಕು ಅನ್ನುವಂಥ ಒಂದು ಇರಾದೆ ಇದ್ದೇ ಇದೆ. ಅದಕ್ಕೋಸ್ಕರವಾಗಿ ಅವರು ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ AIA DMK ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಅಣ್ಣಾಮಲೈಯವರನ್ನು ಬದಲಾಯಿಸಿ ಬೇರೊಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. BJP ಅನೇಕ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದೆ, ಏನಾದರೂ ಆಗಲಿ ಅಧಿಕಾರ ನಮ್ಮ ಕೈಗೆ ಬರಲಿ ಅಂತ. ಈ ನಿಟ್ಟಿನಲ್ಲಿ ತಮಿಳುನಾಡು ಮೂಲದ ಒಬ್ಬ ವ್ಯಕ್ತಿಗೆ ಉನ್ನತ ಹುದ್ದೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದು ಚುನಾವಣೆಯ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು BJP ಪಾಳೆಯ ಹಾಕಿದೆ. ಎರಡನೆಯದಾಗಿ, ದಕ್ಷಿಣಕ್ಕೆ ಒಂದು ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ಮೋದಿಯವರ ಇರಾದೆ ಇದ್ರೂ ಇರಬಹುದು. ಯಾಕೆ ಅಂತಂದರೆ ಈಗ ಕೇಂದ್ರದಲ್ಲಿರುವಂಥ ಅತ್ಯಂತ ಪ್ರಭಾವಿ ಹುದ್ದೆಗಳೆಲ್ಲವೂ ಕೂಡ ಉತ್ತರಕ್ಕೆ ಸೀಮಿತ ಆಗಿಬಿಟ್ಟಿದೆ. ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರಿರಬಹುದು, ಅಥವಾ ಈ ಹಿಂದೆ ಉಪರಾಷ್ಟ್ರಪತಿಗಳಾಗಿದ್ದಂಥ ಧನ್ಕರ್ ಇರಬಹುದು, ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ಹೀಗೆ ಕೇಂದ್ರದಲ್ಲಿ ತೀರಾ ಪ್ರಭಾವಿ ಹುದ್ದೆ ಎಲ್ಲವೂ ಕೂಡ ಉತ್ತರದ ಪಾಲಾಗ್ಬಿಟ್ಟಿದೆ. ದಕ್ಷಿಣಕ್ಕೆ ಸ್ಥಾನಮಾನ ಇಲ್ಲ, BJP ದಕ್ಷಿಣವನ್ನು ಕಡೆಗಣಿಸ್ತಾ ಇದೆ, ಹೀಗೆಲ್ಲ ಒಂದು ಭಾವನೆ ಜನರಲ್ಲಿ ಬಿಲ್ಡ್ ಆಗೋದಕ್ಕೆ ಶುರುವಾಗಿತ್ತು. ವಿಪಕ್ಷಗಳು ಈ ರೀತಿಯಾಗಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ವು. ಈಗ ದಕ್ಷಿಣದ ಒಬ್ಬ ವ್ಯಕ್ತಿಯನ್ನು ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಕೂರಿಸಿದ್ದೆ ಆದರೆ ಈ ವಾದಕ್ಕೆ ಹಿನ್ನಡೆ ಆಗುತ್ತೆ ಎನ್ನುವಂಥದ್ದು ಒಂದು ಲೆಕ್ಕಾಚಾರ. ಇದರ ಜೊತೆಗೆ ಮಿತ್ರರೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ತಟಸ್ಥ ವ್ಯಕ್ತಿ ಉಪರಾಷ್ಟ್ರಪತಿ ಆಗುವಂಥದ್ದು BJPಯವರು ಬಯಸ್ತಾ ಇದ್ರು. ಯಾಕೆ ಕೇಳಿದ್ರೆ, ಜಗದೀಪ್ ಧನ್ಕರ್ ಅನ್ನು ಆಯ್ಕೆ ಮಾಡಿ BJP ಒದೆ ತಿಂದಿತ್ತು. ಜಗದೀಪ್ ಧನ್ಕರ್ ಮೂಲತಃ BJPಯವರಲ್ಲ, ಅವರು ಕಾಂಗ್ರೆಸ್ನಲ್ಲಿದ್ದರು, ಅನಂತರ BJPಗೆ ಬಂದಂಥವ್ರು. ಆದರೂ ಸಹ ಅವರು ಈ ಹಿಂದೆ BJPಯನ್ನು ವಿಪರೀತವಾಗಿ ಸಮರ್ಥಿಸಿಕೊಳ್ತಾ ಇದ್ರಲ್ಲ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಅವರು ಸ್ವಲ್ಪ BJP ಪರವಾಗಿ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ರು, ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಟಕ್ಕರ್ ಕೊಡ್ತಾ ಇದ್ರು. ಹೀಗಾಗಿ BJPಯವರಿಗೆ ಏನು ಅನಿಸಿತ್ತು, ಇವರನ್ನು ಕೇಂದ್ರಕ್ಕೆ ತಂದು ಉಪರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದೇ ಆದರೆ ಇದು ನಮಗೆ ಲಾಭ ಆಗುತ್ತೆ ಅಂತ ಅಂದುಕೊಂಡ್ರು. ಆದರೆ ಮಿತ್ರರೇ, ಅದು ಉಲ್ಟಾ ಆಗಿಬಿಡ್ತು. ಜಗದೀಪ್ ಧನ್ಕರ್ ಅವರು ತೀರಾ ಆಕ್ಟಿವ್ ಆಗಿರುವಂಥದ್ದು BJPಯವರಿಗೆ ಮುಳುವಾಯಿತು. ಯಾಕೆ ಕೇಳಿದ್ರೆ, ಜಗದೀಪ್ ಧನ್ಕರ್ ಕೋರ್ಟ್ನ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟರು, ಸುಪ್ರೀಂ ಕೋರ್ಟನ್ನು ಟೀಕೆ ಮಾಡಿದ್ರು. ಈ ಕಾರಣದಿಂದಾಗಿ ಒಂದು ಕಡೆ ನ್ಯಾಯಾಂಗ, ಇನ್ನೊಂದು ಕಡೆ ಶಾಸಕಾಂಗ ಅನ್ನುವಂಥ ರೀತಿಯಲ್ಲಿ ಒಂದು ಕಾಳಗ ಶುರು ಆಗಿಬಿಡ್ತು. ಇದನ್ನು ಸರ್ಕಾರ ಬಯಸಿರಲಿಲ್ಲ. ಜಗದೀಪ್ ಧನ್ಕರ್ ಕಾರಣದಿಂದಾಗಿ ಇದಾಗ್ತಾ ಇದೆ ಅನ್ನೋದು ನರೇಂದ್ರ ಮೋದಿ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಇರುಸು ಮುರುಸನ್ನು ಉಂಟು ಮಾಡಿತು. ಎರಡನೇದಾಗಿ ಮಿತ್ರರೇ, ಈ ಉಪರಾಷ್ಟ್ರಪತಿಗಳಾದಂಥವರಿಗೆ ಬಹಳ ದೊಡ್ಡದಾದಂತಹ ಜವಾಬ್ದಾರಿ ಆಗಲಿ ಅಥವಾ ದೇಶದಲ್ಲಿ ಅವರು ತೀರಾ ಮುಖ್ಯ ಅಂತ ಏನಿಲ್ಲ. ಆದರೆ ಯಾವಾಗ ರಾಜ್ಯಸಭೆಯ ಕಾರ್ಯಕಲಾಪವನ್ನು ನಡೆಸುವಂತಹ ವಿಚಾರ ಬರುತ್ತೋ ಅದರಲ್ಲಿ ಉಪರಾಷ್ಟ್ರಪತಿಗಳ ಪಾತ್ರ ತೀರಾ ಮುಖ್ಯವಾಗುತ್ತೆ. ಜಗದೀಪ್ ಧನ್ಕರ್ ಅವರು ಆರಂಭದಲ್ಲಿ ಎಲ್ಲದನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಅದೇನೋ ಗೊತ್ತಿಲ್ಲ, ಸರ್ಕಾರ ಮತ್ತು ಅವರ ನಡುವೆ ಸಾಕಷ್ಟು ತಿಕ್ಕಾಟಗಳು ಶುರುವಾದವು. ಈ ಕಾರಣದಿಂದಾಗಿ ಅವರು ವಿಪಕ್ಷಗಳ ಪರವಾಗಿ ವಾಲ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿತು. ವಿಪಕ್ಷಗಳ ಫೇವರ್ ಆಗಿ ಒಂದೆರಡು ನಿರ್ಣಯಗಳನ್ನು ಕೂಡ ಕೈಗೊಂಡ್ರು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ತೀರಾ ಮುಜುಗರವನ್ನು ಉಂಟು ಮಾಡಿತು. ಸಾಮಾನ್ಯವಾಗಿ ಉಪರಾಷ್ಟ್ರಪತಿಗಳಾದಂಥವರು ನ್ಯೂಟ್ರಲ್ ಆಗಿರಬೇಕು, ವಿಪಕ್ಷಗಳನ್ನು ವಿಶ್ವಾಸಕ್ಕೆ ಪಡಿಬೇಕು, ಹಾಗೆ ಆಡಳಿತ ಪಕ್ಷದ ನೀತಿ ನಿರ್ಧಾರಗಳನ್ನು ಕೂಡ ಗೌರವಿಸಿ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಯಾವುದು ಜಾಸ್ತಿ ಆದರೂ ಕೂಡ ರಾಜ್ಯಸಭೆಯ ಕಾರ್ಯಕಲಾಪಗಳು ಸುಸೂತ್ರವಾಗಿ ನಡೆಯೋದಿಲ್ಲ. ಜಗದೀಪ್ ಧನ್ಕರ್ ಏನು ಮಾಡೋದು ಅಂತಂದರೆ, ಆರಂಭದಲ್ಲಿ ವಿಪರೀತವಾಗಿ ವಿಪಕ್ಷಗಳನ್ನು ಟೀಕೆ ಮಾಡೋದು, ವಿಪಕ್ಷಗಳ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು, ತೀರಾ ಸರ್ಕಾರವನ್ನು ವಹಿಸಿಕೊಂಡು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಅಂದರೆ ಒಬ್ಬ ಉಪರಾಷ್ಟ್ರಪತಿಗಳಾದಂಥವರು BJPಯ ಕಟ್ಟಾಳು ರೀತಿಯಲ್ಲಿ ಕೆಲಸ ಮಾಡಿದ್ರು. ಧನ್ಕರ್ ಉಪರಾಷ್ಟ್ರಪತಿಗಳಾಗಿದ್ದಾರಾ ಅಥವಾ BJPಯ ಅಧ್ಯಕ್ಷರಾಗಿ ಏನಾದರೂ ಕಾರ್ಯನಿರ್ವಹಿಸ್ತಾ ಇದ್ದಾರಾ, ಈ ರೀತಿಯಾಗಿ ಡೌಟ್ ಬರೋದಕ್ಕೆ ಶುರುವಾದವು. ವಿಪಕ್ಷಗಳು ತೀವ್ರವಾಗಿ ಟೀಕೆ ಮಾಡಿದ್ವು. ಅನಂತರ ಸರ್ಕಾರದ ವಿರುದ್ಧವಾಗಿ ಧನ್ಕರ್ ತಿರುಗಿದ ಬಳಿಕ ವಿಪಕ್ಷಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಇದು ಸರ್ಕಾರಕ್ಕೆ ಮುಜುಗರವನ್ನು ತಂತು. ಹೀಗಾಗಿ ಅವರು ರಾಜೀನಾಮೆ ಕೊಟ್ಟರು. ಮಿತ್ರರೇ, BJP ಇದರಿಂದ ಸಿಕ್ಕಾಪಟ್ಟೆ ಪಾಠ ಕಲಿತು ಬಿಟ್ಟಿದೆ. ಇನ್ನು ಅಂತಹ ವ್ಯಕ್ತಿಗೆ ಮಣೆ ಹಾಕೋದು ಬೇಡ. ಸಂಘ ಮತ್ತು BJPಯಲ್ಲಿ ತೀರಾ ನಿಷ್ಠರಾದವರಿಗೆ ಮಣೆ ಹಾಕಬೇಕು. ಸರ್ಕಾರ ಹಾಕದಂಥ ರೆಡ್ ಲೈನ್ ಅನ್ನು ದಾಟುವಂತಹ ವ್ಯಕ್ತಿಗಳು ಬೇಡವೇ ಬೇಡ ಅಂತೇಳಿ CP ರಾಧಾಕೃಷ್ಣನ್ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ.
ಇವರು ಈ ಹಿಂದೆ 2 ಬಾರಿ ಸಂಸದರಾಗಿದ್ದ ಕಾರಣದಿಂದಾಗಿ ಸಂಸದೀಯ ಕಾರ್ಯಕಲಾಪಗಳು ಯಾವ ರೀತಿಯಾಗಿ ನಡೆಯುತ್ತೆ ಇದೆಲ್ಲದರ ಬಗ್ಗೆ ಅವರಿಗೆ ಮಾಹಿತಿ ಇದೆ. ಸುದೀರ್ಘವಾಗಿ ರಾಜ್ಯಪಾಲರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರು ತಮಿಳುನಾಡು ಮೂಲದ ಬಿಜೆಪಿಯ ನಾಯಕರಾಗಿದ್ದರೂ ಕೂಡ ಎಲ್ಲ ಪಕ್ಷದಲ್ಲೂ ಕೂಡ ಇವರ ವಿಶ್ವಾಸಿಗಳಿದ್ದಾರೆ. DMK ಅವರು ಕೂಡ CP ರಾಧಾಕೃಷ್ಣನ್ ಅವರನ್ನ ಟೀಕಿಸೋದಿಲ್ಲ. ಹೀಗಾಗಿ ಇವರ ಆಯ್ಕೆ ಇನ್ನೊಂದು ರೀತಿಯಲ್ಲಿ ಲಾಭ ಆದರೂ ಆಗಬಹುದು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಸದ್ಯ ಮಿತ್ರರೇ, NDA ಅಭ್ಯರ್ಥಿಯಾಗಿ CP ರಾಧಾಕೃಷ್ಣನ್ ಅವರನ್ನ ಆಯ್ಕೆ ಮಾಡಿರೋದ್ರಿಂದಾಗಿ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಅಂದರೆ ಅವಿರೋಧವಾಗಿ ಆಯ್ಕೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಕೇಳಿದ್ರೆ, ಉಪರಾಷ್ಟ್ರಪತಿ ಹುದ್ದೆಗೆ ಮತದಾನ ಮಾಡುವಂಥವರು ಲೋಕಸಭೆಯ ಸಂಸದರು ಮತ್ತು ರಾಜ್ಯಸಭೆಯ ಸಂಸದರು. ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 394 ಸದಸ್ಯ ಬಲದ ಬೆಂಬಲ ಬೇಕಾಗತ್ತೆ. ಈಗಾಗಲೇ NDA ಬಳಿಯಲ್ಲಿ 422 ಸದಸ್ಯ ಬಲ ಇದೆ. ಹೀಗಾಗಿ NDA ಅಭ್ಯರ್ಥಿನೇ ಆಯ್ಕೆಯಾಗುವಂಥದ್ದು ಬಹುತೇಕ ನಿಚ್ಚಳ. ಆದರೆ INDIA ಕೂಟ ಈ ಹಿಂದೆ ನಾವು ಸ್ಪರ್ಧೆ ಮಾಡ್ತೀವಿ ಹೀಗಂತ ಒಂದು ನಿರ್ಧಾರವನ್ನು ಕೈಗೊಂಡಿತ್ತು. ಆದರೆ ಈಗ CP ರಾಧಾಕೃಷ್ಣನ್ ಆಯ್ಕೆಯ ಕಾರಣದಿಂದಾಗಿ ತಮಿಳುನಾಡಿನ ರಾಜಕೀಯ ಪಕ್ಷಗಳು ಇವರನ್ನ ಬೆಂಬಲಿಸುವಂತಹ ಸಾಧ್ಯತೆಗಳಿದೆ. ಅದು DMK ಇರಬಹುದು ಅಥವಾ ಬೇರೆ ಬೇರೆ ತಮಿಳುನಾಡಿನ ಪಕ್ಷಗಳಿರಬಹುದು. ಕಾರಣ ಏನು ಕೇಳಿದ್ರೆ, ತಮಿಳುನಾಡಿನಲ್ಲಿ ತಮಿಳಿಗ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಆಗುತ್ತೆ. ತಮಿಳಿಗ ಒಬ್ಬನಿಗೆ ದೊಡ್ಡ ಹುದ್ದೆ ಸಿಗ್ತಾ ಇದೆ ಎಂದಾಗ ಅವರು ಇದನ್ನು ವಿರೋಧ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಇದೊಂದು ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್. ಈಗಾಗಲೇ ಈ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ರಾಜನಾಥ್ ಸಿಂಗ್ ಅವರಿಗೆ ವಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜನಾಥ್ ಸಿಂಗ್ ಕರೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರಂತೆ. ಇವತ್ತು INDIA ಸಭೆ ಕೂಡ ಇದೆ. ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಒಂದು ವೇಳೆ DMK ಏನಾದರೂ CP ರಾಧಾಕೃಷ್ಣನ್ ಅವರನ್ನು ಬೆಂಬಲಿಸುವಂತಹ ನಿರ್ಧಾರ ಕೈಗೊಂಡಿದ್ದೆ ಆದರೆ INDIA ಕೂಟ ಅಭ್ಯರ್ಥಿಯನ್ನು ಹಾಕುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಇದಿಷ್ಟು ಮಿತ್ರರೇ, CP ರಾಧಾಕೃಷ್ಣನ್ ಉಪರಾಷ್ಟ್ರಪತಿಗಳ ಹುದ್ದೆಗೆ NDA ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಕುರಿತಾದಂತಹ ಒಂದಿಷ್ಟು ಮಾಹಿತಿ. ಈ ಆಯ್ಕೆಯ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.